ಮೇಡಮ್ ಪ್ರಾಥಮಿಕ ಸಹಕಾರಿ ಸಂಘದ ಸದಸ್ಯರು ಇವರು ಕೂಡ ವೇದಿಕೆ ಮೇಲೆ ಸ್ಥಾನವನ್ನು ಗ್ರಹಿಸಬೇಕಾಗಿ ಅವರಲ್ಲಿ ವಿನಂತಿ. प्रिय मित्र शालिवान उदगीरे BRT यांचं पण स्वागत करीत आहे. संतोष सर यांचं पण BRP यांचं पण स्वागत करीत आहे. आणि तसेच एकंबा CRP प्रकाश बर्दापुरे. मित्रांनो, हे आता स्वागत करत असताना पुढचं बोलणे पण थोडं बोलतो मी. प्रस्ताविक विनंती. ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇದೀಗ ಸಂಕ್ಷಿಪ್ತವಾಗಿ ಶ್ರೀಮತಿ ಸಜ್ಜನ್ ಶೆಟ್ಟಿ ಮೇಡಮ್ ಅವರ ಒಂದು ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸುತ್ತೇವೆ. ತಾವೆಲ್ಲರೂ ಕೂಡ ಆಲಿಸಬೇಕು. ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡ ಮಾಳ್ಗೆ ನಮ್ಮ KPS ಪ್ರೌಢಶಾಲಾ ವಿಭಾಗದ ನಮಃ. ಈ ಒಂದು ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಈ ಒಂದು ನಮ್ಮ ಪತ್ನಿಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಸಜ್ಜನ್ ಶೆಟ್ಟಿ ಅವರ ಒಂದು ವಯೋ ನಿವೃತ್ತಿ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರುವ ಕಾರ್ಯಕ್ರಮ ಈ ಒಂದು ನನಗೆ ಭಾಳ ಸಂತೋಷ, ಹೆಮ್ಮೆ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಯಾಕೆಂದರೆ ತಾವು ಒಂದು ಆತ್ಮೀಯರಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀರಿ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ ಅಂತ ತುಂಬ ಸಂತೋಷದಿಂದ, ಅಭಿಮಾನದಿಂದ, ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಈ ಒಂದು ಈ ಟೀಚರ್ಸ್ ಕಾಲೋನಿಯ ಏನು ಒಂದು ಕಾಂಪ್ಲೆಕ್ಸ್ ಇದೆ, ಶಾಲಾ ಸಂಕೀರ್ಣ ಇದೆ, DO ಆಫೀಸ್, ಆಮೇಲೆ ಪ್ರಾಥಮಿಕ ಶಾಲೆ, ಹೈಸ್ಕೂಲು, ಇನ್ನಿತರ ಏನು ಪಬ್ಲಿಕ್ ಸ್ಕೂಲು, ಇವೆಲ್ಲ ಈ ಒಂದು ಆದರಣೀಯವಾಗಿರ್ತಕ್ಕಂತಹ ಏನು ಒಂದು ಸ್ಥಾನವನ್ನು ಹೊಂದಿರತಕ್ಕಂಥ ಮುಖ್ಯ ಗುರುಗಳೇ, ಯಾವತ್ತೂ ಶಿಕ್ಷಕ ವೃಂದದವರೇ ಮತ್ತು ಸಿಬ್ಬಂದಿ ವರ್ಗದವರೇ ಇನ್ನಿತರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಾನು ಭಾಷಣ ಎಲ್ಲರಿಗೂ ಏನಂತಂದರೆ ನಮಸ್ಕಾರ ವಂದನೆಗಳನ್ನು ಸಲ್ಲಿಸುತ್ತಾ ಒಂದು 10 ನಿಮಿಷ ಏನದ ಮಕ್ಕಳು ಒಂದು ಸ್ವಲ್ಪ ಈಗಾಗಲೇ ಸಮಯ ಸಾಕಷ್ಟಾಗಿದೆ, ಆದರೂ ಕೂಡ ಒಂದು 10 ನಿಮಿಷ ತಾವು ಸ್ವಲ್ಪ ನನ್ನ ವಿಚಾರ ಒಂದು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕ ನಿವೃತ್ತಿ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಶಿಕ್ಷಣ ಒಂದು ಏನಂತಂದ್ರೆ ಒಂದು ಮಕ್ಕಳ ಭವಿಷ್ಯವನ್ನು ಶಿಕ್ಷಕರಾಗಿ ಶಿಲ್ಪಿಗಳಾಗಿ ರೂಪುಗೊಳ್ಳುವುದೇ ಶಿಕ್ಷಣದಿಂದಲೇ. ಈ ಒಂದು ಭವಿಷ್ಯದ ಹಾದಿ ಶಿಕ್ಷಣಕ್ಕೆ ಇರ್ತಕ್ಕಂಥ ಮಹತ್ವ ಈ ನಮ್ಮ ಎಲ್ಲಿಯೂ ಇಲ್ಲ. ಅದೇ ರೀತಿಯಾಗಿ ಶಿಕ್ಷಣದ ಬಗ್ಗೆ ಸಾಕಷ್ಟು ಏನಂತಂದರೆ ಈಗ ತಮಗೆಲ್ಲ ಗೊತ್ತು. ಹಾಗೆ ಈಗ ನಮ್ಮ ಈ ಒಂದು ನಿವೃತ್ತಿ ಬಗ್ಗೆ ಸಾಕಷ್ಟು ಸರ್ ಅವರಿಂದ ಭಾವನಾತ್ಮಕವಾಗಿ ಒಳ್ಳೆಯ ರೀತಿಯಿಂದ ಮಾತಾಡಿದರೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೋಲಿಕೆ ಇಷ್ಟಪಡೋದಿಲ್ಲ. ಈಗ ಮಕ್ಕಳ ಒಂದು ಭವಿಷ್ಯ ಎಲ್ಲಿ ರೂಪುಗೊಳ್ಳುತ್ತದೆ ಅಂತಂದರೆ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ. ಅವರಲ್ಲಿ ಹುದುಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ, ಪರ್ಸನಾಲಿಟಿ ಏನದ ಡೆವಲಪ್ ಆಗೋದು, ಬೆಳಕಿಗೆ ಬರುವುದು, ರೂಪುಗೊಳ್ಳುವುದು ಪ್ರಾಥಮಿಕ ಶಾಲೆಯಿಂದ ಮತ್ತು ಮಾಧ್ಯಮಿಕ ಶಾಲೆಯಿಂದ. ಈ ರೀತಿಯಾಗಿ ಒಂದು ಒಡಂಬಡಿಕೆಯಿಂದ ತಂದೆ ತಾಯಿ ಪಾಲಕರ ಒಂದು ಆಸೆ ಆಕಾಂಕ್ಷೆಗಳು ಮತ್ತು ಅವರ ಪ್ರಯತ್ನ ಮತ್ತು ನಿಜವಾಗಿಯೂ ಏನದ ಶಿಕ್ಷಣ ವೃತ್ತಿ ಒಂದು ಪವಿತ್ರವಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ಫಲಾಪೇಕ್ಷೆನೇ ಇಲ್ಲ, ಹೇಳ್ತಾ ಇಲ್ಲ. ಈ ರೀತಿಯಾಗಿ ಏನದ ಇಂದು ನಾವೇನಂತಂದ್ರೆ ಈ ಫಲಾಪೇಕ್ಷೆ ರಹಿತ ಮಕ್ಕಳು ಭವಿಷ್ಯದಲ್ಲಿ ಅವ್ರದ್ದೇನು ಒಂದು ಸ್ಕಿಲ್ ಅದ, ಅವ್ರದ್ದೊಂದು ಏನು ಕೌಶಲ್ಯ ಅದ, ಅವರಲ್ಲಿರ್ತಕ್ಕಂಥ ಪ್ರತಿಭೆ ಅದಲ್ಲ, ಅನೇಕ ಏನಂತಂದ್ರೆ ಸಮಾಜಮುಖಿಯಾಗಿ ಅವ್ರೇನಂತಂದ್ರೆ ಉನ್ನತ ಸ್ಥಾನಕ್ಕೆ ಅವ್ರೇನಂದ್ರೆ ಆದರ್ಶಪ್ರಾಯರಾಗಿ ಬೆಳಕನ್ನು ಏನದ ಅವ್ರದ್ದು ಅದು ಏನಂದ್ರೆ ರೂಪುಗೊಳ್ಳುವುದೇ ಶಿಕ್ಷಕರಿದ್ದಾರೆ. ಅದರದೊಳಗೆ ಶಿಕ್ಷಕರಾದವರು ಇವತ್ತು ಏನದ ಫಲಾಪೇಕ್ಷೆ ಇಲ್ಲದೆ ಏನಂತಂದ್ರೆ ದುಡಿದು ಬದುಕಿ ಸೇವೆ ಸಲ್ಲಿಸಿ ಅವರು ಏನಂತಂದ್ರೆ ಅವರು ಯಾವುದೇ ಅದರೊಳಗೆ ಅವರಿಗೆ ಆರ್ಥಿಕ ಮಕ್ಕಳಿಂದ ಬಯಸುವುದಿಲ್ಲ. ಅವರು ಬಂದ ನಂತರ ಅವರೇನಂತಂದ್ರೆ ಒಳ್ಳೆಯ ಶಿಕ್ಷಣವನ್ನು ಪೂರೈಸಿ ಮುಂದೇನಂತಂದ್ರೆ ಅವರು ದೊಡ್ಡ ಒಂದು ಸ್ಥಾನವನ್ನು ಸಮಾಜದಲ್ಲಿ ಏನಂತಂದ್ರೆ ಅವರೇನಾದ್ರೆ ಉನ್ನತ ಸ್ಥಾನವನ್ನು ಗಳಿಸಿದಾಗ ಅದೇ ಏನದ ಖುಷಿ ಏನಂತಂದ್ರೆ ಅದೇ ಏನದ ಧನ್ಯತಾ ಭಾವನೆ ಏನದ ಈ ಶಿಕ್ಷಕರಾದವರು ಏನದ ಬಯಸ್ತಾರೆ. ಇಂಥ ಒಂದು ನಿಷ್ಕಲ್ಮಶವಾಗಿರ್ತಕ್ಕಂತಹ ಒಂದು ಸೇವೆ ಅದ, ಅದು ಶಿಕ್ಷಕ ವೃತ್ತಿ. ಇನ್ನಿತರ ಬೇರೆ ಯಾವುದೇ ಇದರೊಳಗೆ ಏನಂತಂದ್ರೆ ಸಿಗೋದಿಲ್ಲ. ಅದ್ರ ಸಲುವಾಗಿ ಇವತ್ತೇನಂದ್ರೆ ಶಿಕ್ಷಣಕ್ಕೆ ಭಾಳ ಮಹತ್ವ ಇದೆ. ಈ ರೀತಿಯಾಗಿ ಈಗ ನಾನು ಪ್ರಸ್ತುತವಾಗಿ 2-3 ವಿಷಯಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ಭಾರತದ ಮುನ್ನೋಟ ಅನ್ನೋ ಒಂದು ವಿಚಾರ. ಭಾರತದ ಮುನ್ನೋಟ ಈಗೇನಂದ್ರೆ ಅನೇಕ ರಾಷ್ಟ್ರಗಳ ಭಾರತವು ಏನಂತಂದ್ರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಪುರಾತನ ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ಈ ಏನಂತಂದ್ರೆ ನಮ್ಮೇನಾದ್ರೂ ಸಮೃದ್ಧವಾಗಿರ್ತಕ್ಕಂತಹ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಸಂಸ್ಕೃತಿಯಿಂದ ಕೂಡಿರ್ತಕ್ಕಂತಹ ಈ ಭಾರತ. ಆದರೆ ಈ ರೀತಿಯಾಗಿರ್ತಕ್ಕಂಥ ಭಾರತ ಈಗ ಏನಂತಂದರೆ ನಾವೇನಂತಂದ್ರೆ ಅನೇಕ ನಮ್ಮ ಭಾರತ ದೇಶದಲ್ಲಿ ಅನೇಕ ವಿಶ್ವವಿಖ್ಯಾತ ಅನೇಕ ವಿಚಾರಗಳು ಏನಂತಂದ್ರೆ ಹೊರಹೊಮ್ಮಿದೆ. ಅದರಲ್ಲಿ ದೆಹಲಿಯ ಕೆಂಪುಕೋಟೆ ಎನ್ನುವುದು ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ, ಆಗ್ರಾ ತಾಜ್ಮಹಲ್ ಇರ್ಬೋದು, ಅದೇ ರೀತಿಯಾಗಿ ವರ್ಲ್ಡ್ ಅಥವಾ ತಂಜಾವೂರು ಬೃಹದೇಶ್ವರ ಟೆಂಪಲ್, ಈ ರೀತಿಯಾಗಿ ಉನ್ನತ ಮಧುರೈ, ಹೀಗೆ ಅನೇಕ ರಾಮೇಶ್ವರಂ, ಕನ್ಯಾಕುಮಾರಿ, ಇಂಥ ಇದು ಅಲ್ಲ ನಮ್ಮ ಪುರಾತನವಾಗಿರ್ತಕ್ಕಂಥ ಭವ್ಯವಾದ ರಾಜರ ಏನಂತಂದ್ರೆ ಟೆಂಪಲ್ಸ್ ಇದ್ದಾವೆ, ಇದು ಒಂದು ಮಾನ್ಯುಮೆಂಟ್ಸ್ ಇದ್ದಾವೆ. ಇವು ಅಜರಾಮರವಾಗಿರ್ತಕ್ಕಂಥವು. ಅದೇ ರೀತಿಯಾಗಿ ಭಾರತದಲ್ಲಿ ಅನೇಕ ವಿಶ್ವವಿಖ್ಯಾತ ಕಲಾವಿದರು
ಮತ್ತು ಏನಂತಂದರೆ ಸಂಗೀತ, ಹೀಗೆ ಅನೇಕ ರೀತಿಯಲ್ಲಿ ಕೂಡ ಭಾರತ ಒಂದು ಈಸ್ಟರ್ನ್ ಕಲ್ಚರ್ ಏನಂತಂದರೆ ಹೊಂದಿರತಕ್ಕಂಥ ಉನ್ನತವಾದ ಸ್ಥಾನವನ್ನು ಹೊಂದಿರತಕ್ಕಂತಹ ದೇಶವಾಗಿದೆ. ಇವಾಗ ಸುಮಾರು ವರ್ಷಗಳಿಂದ ಆರ್ಥಿಕವಾಗಿಯೂ ಕೂಡ ನಮ್ಮ ಭಾರತ ದೇಶ ಬಹಳ ಮುಂಚೂಣಿಯಲ್ಲಿದೆ. ಈಗ ಏನಂತಂದ್ರೆ ಭಾರತವು 4ನೇ ಅಭಿವೃದ್ಧಿ ಹೊಂದುತ್ತಲಿರ್ತಕ್ಕಂತಹ ಒಂದು ರಾಷ್ಟ್ರವಾಗಿದೆ. ಅಮೆರಿಕ ಮತ್ತು ಚೀನಾ ನಂತರದಿಂದ ಜರ್ಮನಿ, ಜಪಾನ್ ಬಿಟ್ಟರೆ ಭಾರತವು ಏನಂತಂದ್ರೆ GDP ಅಂದರೆ ಆರ್ಥಿಕ ಒಂದು ಸ್ಥಿತಿಗತಿಗೆ ಪರಿಗಣಿಸಿದಾಗ ಉನ್ನತ ಸ್ಥಾನವು, ಇನ್ನು ಮುಂದಿನ 3ನೇ ಸ್ಥಾನವು ಅಥವಾ ಇನ್ನಿತರ ಏನಂತಂದ್ರೆ ಭತ್ತ, ಹೀಗೆ ಅನೇಕ ಸೋಯಾಬೀನ್ ಇನ್ನಿತರ ಕೃಷಿಯಲ್ಲೂ ಕೂಡ ಉನ್ನತವಾಗಿರ್ತಕ್ಕಂಥ ತಳಿಗಳು, ನಮ್ಮ ವಿಜ್ಞಾನಿಗಳು, ರಿಸರ್ಚ್, ಅಗ್ರಿಕಲ್ಚರ್ ರಿಸರ್ಚ್ ಇವೆಲ್ಲ ರೀತಿಯಿಂದ ಕೃಷಿಯಲ್ಲೂ ಕೂಡ ಏನಂದ್ರೆ ಉನ್ನತ ಸ್ಥಾನವನ್ನು ಪಡೆದಿದೆ. ಅದೇ ರೀತಿಯಾಗಿ ಬಾಹ್ಯಾಕಾಶ ಇಸ್ರೋ ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಈ ಒಂದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕೂಡ ಬಹಳಷ್ಟು ಏನಂತಂದರೆ ಕೆಲಸ ಮಾಡಿ ಚಂದ್ರಯಾನ ಹೀಗೆ ಅನೇಕ ಅದು ಏನಂದ್ರೆ ಉನ್ನತವಾಗಿರ್ತಕ್ಕಂತಹ ಒಂದು ರಿಸರ್ಚ್ ಅಂದರೆ ಸಂಶೋಧನೆ ಮಾಡಿ ಉನ್ನತ ಸ್ಥಾನವನ್ನು ಪಡೆದಿದೆ. ಹೀಗೆ ಬಾಹ್ಯಾಕಾಶ ಇರ್ಬೋದು, ಅಥವಾ ಕೃಷಿ ಇರ್ಬೋದು, ಅಥವಾ GDP ಇರ್ಬೋದು, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಾಂತ್ರಿಕತೆಯಲ್ಲಿಯೂ ಕೂಡ ನಮ್ಮ ಭಾರತ ಬಹಳಷ್ಟು ಮುಂದುವರಿದೆ. ನಮ್ಮಲ್ಲಿ ಬ್ರೇನ್ ಡ್ರೇನ್ ಅಂತ ಹೇಳಿ ಒಂದು ಶಬ್ದ ಇತ್ತು, ಅಂದರೆ ಪ್ರತಿಭಾ ಪಲಾಯನ. ಈ ಪ್ರತಿಭಾ ಪಲಾಯನ ಏನಂತಂದ್ರೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಏನು ರಿಸರ್ಚ್ ಸೈಂಟಿಸ್ಟ್ ಇದ್ದಾರೆ ಅಥವಾ ಪ್ರತಿಭಾವಂತರು ಇದ್ದಾರೆ, ಜೆನ್ಯೂನ್ ಇದ್ದಾರೆ, ಅವರು ಹೊರದೇಶಕ್ಕೆ ಅಮೆರಿಕ, ಇಂಗ್ಲೆಂಡಿಗೆ, ರಷ್ಯಾ, ಜಪಾನ್ಗಳಿಗೆ ಹೋಗ್ತಿದ್ರು. ಆದರೆ ಅವರು ಹೋಗಲಿ ಬಿಡಿ, ಆದರೂ ನಮ್ಮಲ್ಲಿ ಒಂದು ತಾಕತ್ತು ಶಕ್ತಿ ಹೀಗೆ ರೂಪುಗೊಳ್ತಾ ಇದೆ. ಆ ಬ್ರೇನ್ ಡ್ರೇನ್ ಹೋದರೂ ಕೂಡ ಇಲ್ಲಿ ಅನೇಕ ಮತ್ತು ಹೊಸ ಏನಂತಂದರೆ ಜೆನ್ಯೂನಾಗಿರತಕ್ಕಂತಹ ಬ್ರೇನ್ ಡ್ರೇನ್ ನಮ್ಮಲ್ಲಿಯೇ ಏನಂತಂದರೆ ಅನೇಕ ಏನಂತಂದರೆ ಪ್ರತಿಭೆಗಳು ಅರಳಿ ಅವರು ಕೂಡ ಏನಂತ ಉನ್ನತ ಸ್ಥಾನವನ್ನು ಗ್ರಹಿಸ್ತಾ ಇದ್ದಾರೆ. ಹೀಗೆ ಏನು ಬ್ರೇನ್ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿಲ್ಲ. ಅದೇ ರೀತಿಯಾಗಿ ಕಂಪ್ಯೂಟರ್ಸ್, ಇಂಟರ್ನೆಟ್, ಹೀಗೆ ಇವತ್ತು ಅಂತ ಒಂದು 15-20 ವರ್ಷದೊಳಗೆ ನಮ್ಮ ಸರ್ಕಾರ ಭಾಳಷ್ಟು ಏನಂತಂದರೆ ಅಭಿವೃದ್ಧಿಯನ್ನು ಸಾಧಿಸಿದೆ. ಇಂಟರ್ನೆಟ್ ಇರ್ಬೋದು, ಡಿಜಿಟಲ್ ಇಂಡಿಯಾ ಇರಬಹುದು, ಅಥವಾ ಈಗ ಅಂತ ಹೇಳಿ ಬಂದಿದೆ. ಹೀಗೆ ಅನೇಕ ಒಂದು ವಿಷಯಗಳಲ್ಲಿ ಭಾರತ ಯಾವುದಕ್ಕೂ ಹಿಂದಿಲ್ಲ, ಇವತ್ತು ಮುಂಚೂಣಿಯಲ್ಲಿದೆ. ಅದೇ ರೀತಿಯಾಗಿ ನನಗೆ ಉದಾಹರಣೆಗಾಗಿ ಜನಸಾಮಾನ್ಯರು ಕೂಡ ಇವತ್ತು ಏನಂತಂದರೆ ಉನ್ನತ IAS, IFS, ಡಾಕ್ಟರ್, ಎಂಜಿನಿಯರ್ಸ್, IPS ಹೀಗೆ ಅನೇಕ ಉನ್ನತ ಸಾಮಾನ್ಯ ಕೃಷಿಕರ ಮಕ್ಕಳು ಅಥವಾ ಬಡವರ ಮಕ್ಕಳು, नागूर शिक्षक विजय कुमार सर, तसेच गफार सर आणि कुशल पटेल, राजकुमार सर यांनी सगळ्यांनी आमचे साथी होते. आम्हाला असे होते की ते आमचे भाऊ बहीण असल्यासारखे आम्ही सगळे प्रकारे राहिलो. इथेही आल्यावर यांनी सहपाठ केले. मला एवढंच बोलून सगळ्यांना ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸಮಯ ಎಲ್ಲರೂ ತಾವು ತಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟಿರಿ. ಕೆಲವೊಂದು ಸಲ ಏನಾಗ್ತದೆ, ಜ್ಞಾನ ಇರುತ್ತದೆ, ಉಕ್ಕು ಹೊರಗೆ ಬರ್ತದೆ. ಬ್ಯಾಡ್ ಅಂತಂದ್ರೂ ಏನಾಗ್ತದೆ, ಉಕ್ಕು ಹೊರದು ಬರ್ತದೆ. ಕ್ಷಮಿಸಬೇಕು. ಶಾಲೆ ಹೊದಿಸಿ ಮಾಲಾರ್ಪಣೆ ಮಾಡೋದರ ಮೂಲಕ ಗೌರವ ಸನ್ಮಾನವನ್ನು ನೀಡುತ್ತಿದ್ದಾರೆ. ತಾಯಿ ಕರುಣಾಮಯರಾಗಿರುವಂಥ ಒಂದು ಉತ್ತಮವಾದಂಥ ತಾಯಿಯಾಗಿದ್ದಾರೆ. ಮುಖ್ಯ ಮಾಡುತ್ತಿರುವಂತೆಲ್ಲ
ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕೊನೆಯದಾಗಿ ನಡೆಸುತ್ತಿರುವ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಘನಾಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ನಮ್ಮ ಶಾಲಾ ಮುಖ್ಯವಾಗಿರ್ತಕ್ಕಂಥ ಸಂಜೀವ್ ಮುದ್ರೇಶ್ ಅವರಿಗೆ ಸಮಸ್ತ ಎಲ್ಲ ಶಾಲಾ ಸಿಬ್ಬಂದಿಗಳ ವತಿಯಿಂದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ರೈಟ್ ಸ್ಮೈಲ್ ಪ್ಲೀಸ್. फोटो घ्या. ಯಾವ ಟೀಚರ್ बसल्या नाही ताई, आता वेळ झाले तुम्हालाही. इकडे बघा, चेहरा इकडे होऊ द्या. नाही, हा असं करा. ಆಯ್ತು ಆಯ್ತು ಓಕೆ ಕೈ ಬಿಡು ಸಿಸ್ಟಮ್ಯಾಟಿಕ್ ಅದ ಚಲೋ ಅದ छान आहे तालुक्याचं. तेच म्हणजे मी 1 वर्ष तक होणार गेलं मला.